ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಸ್ಟಡಿಯಲ್ಲೇ 4 ರಾತ್ರಿಗಳನ್ನ ಚಕ್ರವರ್ತಿ ಕಳೆದಿದ್ದಾರೆ. 4 ದಿನಗಳವರೆಗೆ ಡಿ ಬಾಸ್ ಕಳೆದಿದ್ದಾರೆ, ಅದು ಕೂಡ ಪೊಲೀಸ್ ಕಸ್ಟಡಿಯಲ್ಲಿ. ಇನ್ನು ರಾತ್ರಿ ಸರಿಯಾಗಿ ನಿದ್ರೆ ಕೂಡ ಭೂಪತಿಯವರು ಮಾಡಲೇ ಇಲ್ಲ, ಸರಿಯಾಗಿ ನಿದ್ರೆ ಬರಲಿಲ್ಲ, ಟೆನ್ಷನ್ನಲ್ಲಿ ಇದ್ದರು. ಅದೇ ರೀತಿಯಾಗಿ ಪಶ್ಚಾತ್ತಾಪದಲ್ಲೇ 4 ದಿನವನ್ನು ಅವರು ಕಸ್ಟಡಿಯಲ್ಲಿ ಕಳೆದಿದ್ದಾರೆ. ಇನ್ನು ಪೊಲೀಸರ ವಿಚಾರಣೆ ವೇಳೆಯಲ್ಲಿ ನಟ ದರ್ಶನ್ ಅವರು ಪಶ್ಚಾತ್ತಾಪವನ್ನು ಕೂಡ ಪಟ್ಟಿದ್ದೂ ಆಯಿತು. ಖಾಕಿ ವಿಚಾರಣೆ ವೇಳೆ ಪವಿತ್ರ ಗೌಡ ಒಂದಿಷ್ಟು ಮೊಂಡಾಟವನ್ನು ಕೂಡ ನಡೆಸಿದರು. ಅಂದರೆ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ, ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಹಾರಿಕೆ ಉತ್ತರವನ್ನು ಕೊಡುವಂಥದ್ದು, ಅದೇ ರೀತಿಯಾಗಿ ವಿಚಾರಣೆಯಿಂದ ಸಾಕಷ್ಟು ತಪ್ಪಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡಿದ್ರು. ಅದೇ ರೀತಿಯಾಗಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳಿಗೆ ಅವರು ಸರಿಯಾಗಿ ಉತ್ತರವನ್ನು ಕೂಡ ನೀಡಲಿಲ್ಲ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ನಟ ದರ್ಶನ್ ಒಂದು ರೀತಿಯಾಗಿ ಪಶ್ಚಾತ್ತಾಪದಲ್ಲಿ 4 ದಿನಗಳನ್ನು ಪೊಲೀಸ್ ಕಸ್ಟಡಿಯಲ್ಲಿ ಕಳೆದಿದ್ದಾರೆ. ಈಗ ಅವರ ಕಸ್ಟಡಿ ಅಂತ್ಯವಾಗ್ತಾ ಇದೆ, ಹೀಗಾಗಿ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಪೊಲೀಸ್ ಕಸ್ಟಡಿ ಅಂತ್ಯವಾಗಿ ಪರಪ್ಪನ ಅಗ್ರಹಾರಕ್ಕೆ ಸೇರುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆ ಕೂಡ ಆಯಿತು. ಅದೇ ರೀತಿಯಾಗಿ ತ್ವರಿತಗತಿಯಾಗಿ ಹಲವಾರು ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದರು. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕವಾಗಿ ವಿಚಾರಣೆ ಅಂತ್ಯ ಆಗಿರೋದ್ರಿಂದಾಗಿ ಈ ಆರೋಪಿಗಳನ್ನು ಡಿ ಬಾಸ್ ಹಾಗೂ ಅವರ ಪಟಾಲಮ್ಮನ್ನು ಇವತ್ತು ಮತ್ತೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಕೋರ್ಟ್ಗೆ ಹಾಜರುಪಡಿಸಿ ಮತ್ತಷ್ಟು ದಿನಗಳವರೆಗೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಒಂದು ವೇಳೆ ಕೋರ್ಟ್ ಪೊಲೀಸ್ ಕಸ್ಟಡಿಗೆ ಒಂದು ನೀಡುವಂತಹ ಯಾವುದೇ ಒಂದು ಅವಶ್ಯಕತೆ ಇಲ್ಲದೆ ಹೋದಲ್ಲಿ ಇವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಎಷ್ಟು ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.